ಹಲೋ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಟು ಟ್ಯಾರೋ ಲೈಫ್. ಸೊ ನೀವೇನಾದರೂ ಮೊದಲನೇ ಸಲ ಈ ಒಂದು ಚಾನೆಲ್ಗೆ ವಿಸಿಟ್ ಮಾಡ್ತಾ ಇದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ಲೈಕನ್ ಆನ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ಒಂದು ವಿಡಿಯೋ ಇಲ್ಲಿ ಬೇಗನೆ ನಿಮಗೆ ರೀಚ್ ಆಗುತ್ತೆ. ಸೊ ಗೈಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಮೇನ್ ಆಗಿ ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿದ್ದೀರಾ ಆ್ಯಂಡ್ ನಿಮ್ಮ ಪರ್ಸನ್ನಿನ ಮೆಸೇಜ್ ಅಥವಾ ಕಾಲ್ಗೋಸ್ಕರ ಅಪೇಕ್ಷೆಯಲ್ಲಿದ್ದೀರಾ, ಸೊ ನಿಮಗೆ ಈ ಒಂದು ವಿಡಿಯೋ ತುಂಬಾ ರೆಸೊನೇಟ್ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಅವರ ಒಂದು ಆಲೋಚನೆ ಯಾವ ಥರ ಇದೆ, ಮತ್ತು ನಿಮ್ಮನ್ನು ಅಪ್ರೋಚ್ ಮಾಡುವಂಥ ಯೋಚನೆ ಏನಾದ್ರು ಇದೆಯಾ ಅಥವಾ ಇಲ್ವಾ, ಯಾವ ಥರ ಇದೆ ಅವರ ಒಂದು ಎನರ್ಜಿ ಪ್ಯಾಟ್ರನ್ಸ್ ಅಂತಕ್ಕಂಥದ್ದು. ಸೊ ಇದೆಲ್ಲವನ್ನು ಇವತ್ತಿನ ಟ್ಯಾರೋ ರೀಡಿಂಗ್ ಮಾಡುವುದರ ಮುಖಾಂತರ ನಾವು ತಿಳ್ಕೊಳ್ಳೋಣ. ಓಕೆ, ಆ್ಯಂಡ್ ತುಂಬಾ ತಾಳ್ಮೆಯಿಂದ ನೀವು ಈ ಒಂದು ವಿಡಿಯೋ ನೋಡಬೇಕಾಗತ್ತೆ. ಯಾವುದೇ ಒಂದು ಟೆನ್ಷನ್ಸ್ ಆಗಲಿ, ಭಯ, ನಾನು ಅದಕ್ಕೆ ನಿಮಗೆ ಫಸ್ಟ್ ಹೇಳೋದೇನಪ್ಪ ಅಂದರೆ ಡೀಪ್ ಬ್ರೀತಿಂಗನ್ನು ಮಾಡಿ. ಸೊ ಡೀಪ್ ಬ್ರೀತಿಂಗ್ ಎಕ್ಸಸೈಸಸ್ ಮಾಡೋದ್ರಿಂದ ನಿಮ್ಮ ಒಂದು ನರ್ವಸ್ ಸಿಸ್ಟಮ್ ಏನಿದೆ ತುಂಬಾ ಕಾಮ್ ಆಗುತ್ತೆ. ತದನಂತರ ನಿಮ್ಮ ಪರ್ಸನ್ನ ವಿಜುವಲೈಸ್ ಮಾಡ್ತಾ ಈ ಒಂದು ವಿಡಿಯೋವನ್ನು ನೋಡ್ಬೋದು. ಆ್ಯಂಡ್ ತುಂಬ ಧನ್ಯವಾದಗಳು ಯಾರೆಲ್ಲ ಪಾಸಿಟಿವ್ ಆಗಿ ಕಮೆಂಟ್ಸ್ ಮಾಡ್ತೀರಾ, ವಿಡಿಯೋವನ್ನು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡ್ತಾ ಇದ್ದೀರಾ, ಎಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳನ್ನ ತಿಳಿಸ್ತಾ ಬನ್ನಿ ಕ್ವಿಕ್ಕಾಗಿ ವಿಡಿಯೋನ ಶುರು ಮಾಡೋಣ. ಸೊ ಲೆಟ್ ಸ್ಟಾರ್ಟ್. ಆಲ್ರೆಡಿ ಒಂದು ಕಾರ್ಡ್ ಬಂದಿದೆ, ಬಟ್ ಸ್ಟಿಲ್ ಐ ವಿಲ್ ಶಫಲ್ ಇಟ್ ಅಗೇನ್. ಓಕೆ, ಎನರ್ಜೀಸ್ನ ಪಿಕ್ ಮಾಡ್ತಾ ಇದ್ದೀನಿ ಈಗ. ಸೊ ನಿಮ್ಮ ಪರ್ಸನ್ ಯಾರು ಬಿಟ್ಟು ಹೋಗಿದ್ದಾರೆ ಅವರನ್ನು ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ನ ನೆನಪಿಸ್ಕೊಳ್ಳಿ. ವಿಲ್ ದೇ ಕಮ್ ಬ್ಯಾಕ್? ಎನರ್ಜೀಸ್ ಯಾವ ಥರ ಇದೆ? ಓಕೆ, ವಿಲ್ ದೇ ಕಮ್ ಬ್ಯಾಕ್? ಓಕೆ, ಡೆತ್ ಕಾರ್ಡ್. ಓಕೆ, ಸೊ ವಿಲ್ ದೇ ಕಮ್ ಬ್ಯಾಕ್? ಮತ್ತು ವಾಪಸ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರಾ? What is the energies? Okay. So we have the 8 of Cups energies ಬರ್ತಾ ಇದೆ ಇಲ್ಲಿ. ಶಫಲ್ನ ಸ್ಕಿಪ್ ಮಾಡಬೇಡಿ, ಬಿಕಾಸ್ ನಿಮ್ಮ ಎನರ್ಜಿ ಪಿಕ್ ಆಗೋದೇ ಶಫಲಿಂಗ್ ಮುಖಾಂತರ. ಸೊ ಪೇಷನ್ಸ್, ತಾಳ್ಮೆಯಿಂದ ಈ ವಿಡಿಯೋವನ್ನು ನೋಡಬೇಕಾಗತ್ತೆ. ಸೊ 8 ಎನರ್ಜೀಸ್ ತುಂಬಾ ಬರ್ತಾ ಇದೆ, ಅಲಾಂಗ್ ವಿತ್ 9. ಆ್ಯಂಡ್ ವಿ ಹ್ಯಾವ್ ದ 13 ಕಾರ್ಡ್. ಓಕೆ, ಸೊ ಇನ್ನೇನು ಎನರ್ಜೀಸ್ ಇದೆ, ಇನ್ನೇನು ಎನರ್ಜೀಸ್ ಟು ಯೂನಿವರ್ಸ್. ಓಕೆ, ಕಾರ್ಡ್ ಜಸ್ಟ್ ಪಾಪ್ಡ್ ಔಟ್. ಓಕೆ, ಎನರ್ಜೀಸ್ ತುಂಬ ಬೇಗನೆ ಪಿಕ್ ಆಗ್ತದೆ. ಸೊ ದಟ್ಸ್ ವಾಟ್ ಐ ಮೀನ್, ಲೈಕ್ ನೀವು ಚೆನ್ನಾಗಿ ಯೋಚನೆ ಮಾಡಿ ಫೋಕಸ್ ಮಾಡಿ ನೋಡಿದ್ರೆ ಎನರ್ಜೀಸ್ ತುಂಬ ಬೇಗನೆ ಪಿಕ್ ಆಗುತ್ತೆ. ಓಕೆ, ಸೊ ಓಕೆ, ವಿ ಹ್ಯಾವ್ ದ 8 ಆಫ್ Pentacle energies. Fine. Alright. ಸೊ ಈ ಒಂದು ಎನರ್ಜೀಸ್ ಬಂದಿದೆ. ಸೊ ನೋಡೋಣ ಒನ್ ಬೈ ಒನ್ ಯಾವ ಥರ ಈ ಒಂದು ಸಿಚುವೇಶನ್ ಇದೆ. ನಾನು ಹೇಳಿದೆ, ಎಷ್ಟೋ ಜನ ನೋ ಕಾಂಟ್ಯಾಕ್ಟ್ ಝೋನಲ್ಲಿದ್ದೀರಾ, ಮಾತುಕತೆ ಅಂತಕ್ಕಂಥದ್ದು ನಿಮ್ಮ ಇಬ್ಬರ ನಡುವೆ ಆಗ್ತಾ ಇಲ್ಲ, ಕಮ್ಯುನಿಕೇಷನ್ ಅಂತಕ್ಕಂಥದ್ದು ಆಗ್ತಾ ಇಲ್ಲ ಇಲ್ಲಿ ಅಂತ. ಸೊ ಯಾಕೆ ಅಂತ ನಾನು ಹೇಳ್ತೀನಿ. ಸೊ ಮೊದಲನೇ ಕಾರ್ಡ್ ನೀವು ನೋಡಿರೋ ಹಾಗೆ ವಿ ಹ್ಯಾವ್ ದಿಸ್ ಡೆತ್ ಕಾರ್ಡ್. ಹೆದರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಬಟ್ ಏನಪ್ಪ ಅಂದರೆ ನಿಮ್ಮ ಪರ್ಸನ್ ನಿನ್ನ ಮೈಂಡಲ್ಲಿ ಒಬ್ಬರು ಯಾರೋ ತುಂಬ ನೆಗೆಟಿವ್ ಆಗಿ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಒಂಥರ ನಿಮ್ಮ ಪರ್ಸನ್ ನಿಮ್ಮ ಕಂಪ್ಲೀಟ್ ಎಗೇನ್ಸ್ಟ್ ಆಗೋದಕ್ಕೆ ಈ ವ್ಯಕ್ತಿನೇ ಕಾರಣ ಅಂತಾನೂ ಹೇಳಬಹುದು. ಒಂದು ರೀತಿ ಹೇಳಬೇಕಾದ್ರೆ ನೆಗೆಟಿವ್ ಎನರ್ಜೀಸ್, ನೆಗೆಟಿವ್ ಥಾಟ್ಸ್, ಆಲೋಚನೆಗಳು ನಿಮ್ಮ ಪರ್ಸನಿನ ಮೈಂಡಲ್ಲಿ ಯಾರೋ ತುಂಬ್ತಾ ಇದ್ದಾರೆ. ಅದು ಅವರ ಫ್ರೆಂಡ್ಸ್, ಫ್ಯಾಮಿಲಿ ಆಗಿರ್ಬೋದು, ಅಥವಾ ಇವರ ತುಂಬಾ ಆತ್ಮೀಯ ಸ್ನೇಹಿತ ಸಹ ಆಗಿರಬಹುದು. ರೈಟ್? ಸೊ ಅವ್ರಿಗೆ ಹೆಂಗೆ ಅನ್ನಿಸ್ತಾ ಇದೆ ಅಂತಂದರೆ ಒಂಥರ ನೀವು ಮತ್ತು ನಿಮ್ಮ ಪರ್ಸನ್ ಒಟ್ಟಿಗೆ ಇರೋದು ನೋಡೋಕ್ಕಾಗ್ತಾ ಇಲ್ಲ, ಅಥವಾ ನಿಮ್ಮಿಬ್ಬರ ನಡುವೆ ಬೇಕು ಅಂತಾನೆ ಕಲಹಗಳನ್ನ ಸೃಷ್ಟಿ ಮಾಡ್ತಕ್ಕಂಥ ವ್ಯಕ್ತಿ ಸಹ ಯಾರೋ ಇದ್ದಾರೆ. ಸೊ ಆ ಥರ ವ್ಯಕ್ತಿ ಮೇಲೆ ನಿಮಗೇನಾದರೂ ಅನುಮಾನ ಇದ್ದರೆ, ಓಕೆ, ಸೊ ಒಂದು ಹೇಳ್ತೀನಿ, ಫಸ್ಟು ಆ ವ್ಯಕ್ತಿ ಆ ನೆಗೆಟಿವ್ ಎನರ್ಜೀಸ್ ಏನಿದೆ ಅದನ್ನು ಕ್ಲಿಯರ್ ಮಾಡ್ಕೋಬೇಕಾಗತ್ತೆ. ಓಕೆ, ಇಲ್ಲ ಅಂದರೆ ಈ ಒಂದು ಡಾರ್ಕ್ ಎನರ್ಜೀಸ್ ಏನಿದೆ ತುಂಬ ಅತಿಯಾದಾಗ ನಿಮ್ಮ ಇಬ್ಬರ ನಡುವೆ ಒಂದು ಪರ್ಮನೆಂಟ್ ಸಪರೇಷನ್ ಸಹ ಆಗೋದಕ್ಕೆ ಕಾರಣ ಆಗಬಹುದು. ಸೊ ಡಾರ್ಕ್ ಎನರ್ಜೀಸ್ನ ನಾನಿಲ್ಲಿ ಏನು ನೋಡ್ತಾ ಇದ್ದೀನಿ, ತುಂಬಾ ಡೇಂಜರ್ ಆಗಿದೆ ಒಂದು ಎನರ್ಜೀಸ್. ಸೊ ಅದು ಯಾರು, ಎತ್ತ, ಯಾವ ಒಂದು ಕಾರಣಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅನ್ನೋದನ್ನು ಒಂದು ಮಾಹಿತಿ ಅಂತಕ್ಕಂಥದ್ದನ್ನು ನೀವಿಲ್ಲಿ ಪಡ್ಕೋಬೇಕು.
ಅಫ್ಕೋರ್ಸ್ ತುಂಬಾ ಪೇಯ್ನಲ್ಲಿ ಇದ್ದೀರಾ. ನಿಮ್ಮ ಪರ್ಸನ್ ಸಹ ಹೇಳಬೇಕು ಅಂತಂದರೆ ಅವ್ರಿಗೇನು ಆಗ್ತಾ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ ಜೀವನದಲ್ಲಿ. ಸೊ ಈ ಒಂದು ಕಡೆಯಲ್ಲಿ ಡಾರ್ಕ್ ಎನರ್ಜೀಸ್ ಆಗ್ತಾ ಇದೆ, ಬಟ್ ಅದರಿಂದ ಇವ್ರಿಗೆ ಒಂದು ರೀತಿ ಹೇಳಬೇಕು ಅಂದರೆ ನಿಮ್ಮ ರಿಲೇಷನ್ಶಿಪ್ಪೇ ಅಲ್ಲ, ಬೇರೆ ವಿಚಾರದಲ್ಲೂ ಸಹ ಆ ನೆಗೆಟಿವಿಟಿ ಅಫೆಕ್ಟ್ ಆಗ್ತಾ ಇದೆ ಅಂತಲೇ ಹೇಳಬಹುದು. ಸೊ ನೀವು ಎಷ್ಟೋ ಜನ ಕೇಳ್ತೀರಾ, ಮೇಡಮ್ ನೆಗೆಟಿವಿಟಿ ತುಂಬ ಇದ್ದರೆ ಹೇಗೆ ಅದನ್ನು ನಾವು ತಡಿಬೋದು? ನೀವೇ ಹೇಳಿ ನನಗೆ, ಮನುಷ್ಯರಿಗೆ ಆ ಶಕ್ತಿ ಇರುತ್ತಾ ಅಂತ? ಮನುಷ್ಯರಿಗೆ ಆ ನೆಗೆಟಿವ್ ಎನರ್ಜಿ ಜೊತೆ ಹೋರಾಡುವಂತಹ ಫೈಟ್ ಮಾಡುವಂಥ ಶಕ್ತಿ ಇರುತ್ತಾ? ಖಂಡಿತವಾಗ್ಲೂ ಇಲ್ಲ, ರೈಟ್? ಯಾಕಂದರೆ ನಮ್ಮ ಆರಾನೇ ವೀಕ್ ಇದ್ರೆ ನಾವು ಜಸ್ಟ್ ಸಾಮಾನ್ಯ ಮನುಷ್ಯರು ಅಷ್ಟೇ. ಸೊ ನಮ್ಮ ಎನರ್ಜೀಸೇ ತುಂಬ ವೀಕ್ ಇತ್ತು ಅಂತಾನೆ ನಾವು ಹೇಗೆ ಹೋಗಿ ಹೋರಾಡ್ಲಿಕ್ಕಾಗುತ್ತೆ? ಸೊ ಅವಾಗ ಏನು ಮಾಡ್ಕೋಬೇಕು? ನಾವು ಶಕ್ತಿ ದೇವರ ಆರಾಧನೆಯನ್ನು ಮಾಡ್ಕೋಬೇಕಾಗುತ್ತೆ. ಎಷ್ಟೋ ಜನ ಕೇಳಿದ್ರೆ, ಮೇಡಮ್ ನೆಗೆಟಿವಿಟಿ ಬ್ಲ್ಯಾಕ್ ಮ್ಯಾಜಿಕ್ ಅದು ಇದು ಮತ್ತೊಂದು. ಸಿಂಪಲ್ ರೆಮಿಡಿ, ನೀವು ಇದರ ಕಾಳಿ ಮಾತೆಯನ್ನು ಪ್ರೇಯರ್ ಮಾಡ್ಕೋಬೋದು, ಆಕೆಯ ಒಂದು ಮಂತ್ರ ಜಪವನ್ನು ಮಾಡ್ಕೋಬೋದು, ಇಲ್ಲ ದುರ್ಗಾ ಮಾತೆಯ ಜಪವನ್ನು ಮಾಡ್ಕೋಬೋದು. ಸೊ ದುರ್ಗಾ ಕವಚ ಹೇಳ್ಕೋಬೋದು. ಸೊ ಯಾರಿಗೆ ಪ್ರಾಬ್ಲಮ್ ಇರುತ್ತೆ ಅವರೇ ಅದನ್ನು ಹೇಳ್ಕೋಬೇಕಾಗತ್ತೆ. ಸೊ ನಿಮ್ಮ ವ್ಯಕ್ತಿಗೆ ಏನಾದರೂ ಸಮಸ್ಯೆ ಇತ್ತು ಅಂದರೆ ನಿಮ್ಮ ವ್ಯಕ್ತಿನೇ ಆ ಮಂತ್ರದ ಜಪವನ್ನು ಮಾಡಬೇಕಾಗತ್ತೆ. ಆವಾಗ ಒಂದು ಕವಚ ಅಂತಕ್ಕಂಥದ್ದು ಅವರ ಸುತ್ತ ಕ್ರಿಯೇಟ್ ಆದಾಗ ನೆಗೆಟಿವ್ ಎನರ್ಜಿ ಅಂತಕ್ಕಂಥದ್ದು ಇವ್ರಿಗೆ ಟಚ್ ಮಾಡೋದಕ್ಕೆ ಆಗೋದಿಲ್ಲ. ಬಟ್ ಸದ್ಯದ ಪರಿಸ್ಥಿತಿ ಎಸ್ ಹಾಗೇ ಇದೆ. ಓಕೆ, ಸೊ ಅದನ್ನು ಇಂಪ್ರೂವ್ ಮಾಡ್ಕೋಬೇಕು. ಓಕೆ, ಆ್ಯಂಡ್ ಇನ್ನೊಂದು ವಿಚಾರ ಹೇಳಬೇಕು ಅಂತಂದರೆ, ನಿಮಗೆ ನಾನು ಹೇಳಿದೆ, ನಿಮ್ಮ ಪರ್ಸನ್ಗೆ ಎಲ್ಲ ವಿಚಾರದಲ್ಲೂ ಹೊಡ್ತಾ ಬೀಳ್ತಾ ಇದೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅವರು ಕಂಡ್ಕೊಳ್ಳೋದ್ರಲ್ಲಿದ್ದಾರೆ, ಅಥವಾ ಅವ್ರಿಗೆ ನಾನು ಏನು ಆಗ್ತಾ ಇದೆ ಅನ್ನೋ ಒಂದು ಹುಡುಕಾಟದಲ್ಲಿದ್ದಾರೆ, ಅಥವಾ ಈ ಒಂದು ಸಮಸ್ಯೆನ ಹೇಗೆ ನಾನು ಬಗೆಹರಿಸ್ಕೊಳ್ಳಿ ಅನ್ನೋ ಹುಡುಕಾಟದಲ್ಲಿ ನಿಮ್ಮ ಪರ್ಸನ್ ಇದ್ದಾರೆ ಅಂತಲೂ ಹೇಳ್ಬೋದು. ಓಕೆ, ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಏನಾಗ್ತಾ ಇದೆ ನನ್ನ ಜೀವನದಲ್ಲಿ ಅಂತ. ಸೊ ಈ ಹಿಂದಿನ ಒಂದು ರಹಸ್ಯ ಅವ್ರಿಗೆ ಏನೂ ಗೊತ್ತಿಲ್ಲ. ಸೊ ಆ ಒಂದು ಕಾರಣದಿಂದ ಅವ್ರಿಗೆ ನೀವು ಎಷ್ಟೇ ಪ್ರೀತಿ ತೋರಿಸಿ ಎಷ್ಟೇ ಸಪೋರ್ಟ್ ಮಾಡಿದ್ರೂ ಅವ್ರು ಅದನ್ನು ಲೆಕ್ಕಿಸ್ತಾ ಇಲ್ಲ. ಯಾಕಂದರೆ ಅವರ ಮೈಂಡ್ ಕಂಪ್ಲೀಟಾಗಿ ಒಂದು ಡಾರ್ಕ್ ಎನರ್ಜಿಯಿಂದ ಆವರಿಸ್ಕೊಂಡಿದೆ. ಸೊ ಅದು ಮಂಜಾಗಿ ಅವರ ಬ್ರೈನಲ್ಲಿ ಒಂಥರ ಬ್ರೈನ್ ಫಾಗ್ ಅಂತೀವಲ್ಲ, ಲೈಕ್ ಏನು ಮಾಡಬೇಕು ಗೊತ್ತಾಗಲ್ಲ, ಎಲ್ಲಿಗೆ ಹೋಗಬೇಕು ಗೊತ್ತಾಗಲ್ಲ. ಸೊ ಆ ಥರ ಒಂದು ಪರಿಸ್ಥಿತಿನಲ್ಲಿ ಸದ್ಯಕ್ಕೆ ನಿಮ್ಮ ಪರ್ಸನ್ ಇದ್ದಾರೆ. ಒಂದು ಮನಸ್ಸು ಮಾಡಿದ್ರೆ ಇವ್ರಿಗೆ ಒಂದು ಅವಕಾಶ ಅಂತಕ್ಕಂಥದ್ದು ಖಂಡಿತ ಸಿಗುತ್ತೆ. ಈ ಒಂದು ಏನು ಪ್ರಾಬ್ಲಮ್ಸ್ ಇದೆ ಇದರಿಂದ ಹೊರಗಡೆ ಬರುವಂಥ ಒಂದು ಖಂಡಿತ ಒಂದು ಅವಕಾಶ ಅಂತಕ್ಕಂಥದ್ದಂತೂ ಇವ್ರಿಗೆ ಸಿಗುತ್ತೆ. ಬಟ್ ಅವರು ಈ ಅವಕಾಶವನ್ನು ಹೇಗೆ ಸದುಪಯೋಗ ಪಡಿಸ್ಕೋಬೇಕು ಅನ್ನೋದ್ರ ಅರಿವು ಇವ್ರಿಗೆ ಇರಬೇಕಾಗತ್ತೆ. ಓಕೆ, ಸೊ ಸೆಲ್ಫ್ ಅವೇರ್ನೆಸ್, ಸೆಲ್ಫ್ ಡಿಸ್ಕವರಿ ಅಂತಕ್ಕಂಥದ್ದು ಇಲ್ಲಿ ತುಂಬಾ ಮುಖ್ಯ ಪಾತ್ರ ವಹಿಸ್ತಾ ಇದೆ ನಿಮ್ಮ ಪರ್ಸನ್ಗೆ. ಆ್ಯಂಡ್ ನಿಮ್ಮ ಪರ್ಸನ್, ಓಕೆ, ಒಂದು ರೀತಿ ಹೇಳಬೇಕು ಅಂದರೆ ಇದೆಲ್ಲ ಆಗ್ತಾ ಇದ್ರೂ ಎಲ್ಲೋ ಒಂದು ಕಡೆ ಹೋಪ್ ಅಂತಕ್ಕಂಥದ್ದನ್ನು ಕಳ್ಕೊಂಡಿಲ್ಲ. ಇಲ್ಲ, ನನ್ನ ಜೀವನದಲ್ಲೂ ಚೆನ್ನಾಗಾಗುತ್ತೆ, ನಾನು ಸಹ ಮೇಲ್ ಬರ್ತೀನಿ, ನನ್ನ ಜೀವನದಲ್ಲೂ ಹಣಕಾಸು ಎಲ್ಲ ರೀತಿಯಲ್ಲೂ ನಾನು ಸಹ ಒಂದಿನ ಸೆಟ್ಲ್ ಆಗ್ತೀನಿ, ಆ ಕನಸನ್ನು ಕಾಣ್ತಾ ಇದ್ದಾರೆ ಇವರು. ಸೊ ಕರೆಂಟ್ ಸಿಚುವೇಶನ್ ಎಸ್ ಪ್ರಾಬ್ಲಮ್ಯಾಟಿಕ್ ಆಗಿದೆ, ಬಟ್ ಫ್ಯೂಚರ್ನ ಆದರೂ ನಾನು ಸರಿ ಮಾಡ್ಕೋಬೇಕು, ಅಲ್ಲಾದರೂ ನಾನು 4 ಜನರಿಗೆ ಸೇವೆಯನ್ನು ಮಾಡಬೇಕು, ದಾನ ಧರ್ಮವನ್ನು ಮಾಡಬೇಕು ಅಂದರೆ ಇವ್ರಿಗೆ ಎಷ್ಟೇ ಕಷ್ಟ ಇದ್ರೂ ಯಾರಾದರೂ ನನಗೆ ಕಷ್ಟ ಅಂತ ಬಂದರೆ ಇವ್ರು ಸಹಾಯ ಮಾಡೇ ಮಾಡ್ತಾರೆ. ಆ ಒಳ್ಳೆ ಕರ್ಮಗಳನ್ನ ಅವರು ಸಂಪಾದನೆ ಮಾಡ್ತಾರೆ. ಆ್ಯಂಡ್ ಕರೆಂಟ್ಲಿ ಹೇಳಬೇಕು ಅಂತಂದರೆ ತುಂಬಾ ನಾನು ಹೇಳಿದೆ ಆಲ್ರೆಡಿ, ತುಂಬ ಡಿಲೆಮಾದಲ್ಲಿದ್ದಾರೆ. ಏನು ಮಾಡಬೇಕು, ಎಲ್ಲಿಗೆ ಹೋಗಬೇಕು ಅನ್ನೋ ಒಂದು ಅರಿವು ಅಂತಕ್ಕಂಥದ್ದಿಲ್ಲ. ಬಟ್ ಇವ್ರಿಗೆ ಒಂದು ರೀತಿ ಹೇಳಬೇಕು ಅಂತಂದರೆ ಆ ಕನ್ಫ್ಯೂಷನ್ ಹೋಗಲಾಡಿಸ್ಬೇಕು ಅಂತಂದರೆ ಶಕ್ತಿ ದೇವರ ಒಂದು ಆರಾಧನೆಯನ್ನು ಇವರು ಪ್ರಾರಂಭ ಮಾಡಬೇಕಾಗತ್ತೆ. ಓಕೆ, ಸೊ ಅವಾಗಲೇ ಇವ್ರಿಗೆ ಒಂದು ಬ್ರೈನಲ್ಲಿ ಒಂದು ಕ್ಲಾರಿಟಿ ಅಂತಕ್ಕಂಥದ್ದು ಬರುತ್ತೆ. ಇಲ್ಲ ಅಂತಂದರೆ ಇದೇ ರೀತಿ ಅವರು ಆ ದುಃಖದಿಂದಾನೇ ಅವರು ಡಿಪ್ರೆಷನ್ನಿಂದ ಮುಳುಗೋಗ್ತಿರ್ತಾರೆ. ಅಗೇನ್ ಸೇಮ್ ಎನರ್ಜಿ. ಸೊ ಡಿಪ್ರೆಷನ್ ಕಾರ್ಡ್ ಸಹ ಇದೆ. ಇವ್ರಿಗೆ ಯಾರಾದರೂ ಬಂದು ಒಂದು ಗೈಡೆನ್ಸ್, ಒಂದು ಬೆಳಕನ್ನು ತೋರಿಸ್ಲಿ ಅಂತ ಕಾಯ್ತಾ ಇದ್ದಾರೆ ಇವರ ಒಂದು ಜೀವನದಲ್ಲಿ ಅಂತಾನು ಹೇಳ್ಬೋದು. ಸೊ ಇವ್ರೇನು ಮಾಡಬೇಕು ಅಂತಾರೆ, ಯಾರಾದರೂ ಗುರುಗಳಿದ್ರೆ ಅಥವಾ ಇವರು ಯಾರನ್ನ ತುಂಬ ದೈವವನ್ನು ನಂಬ್ತಾರೆ, ನಾನು ಹೇಳಿದೆ ಶಕ್ತಿ ದೇವರ ಆರಾಧನೆ ಮಾಡ್ಕೋಬೋದು, ಅಥವಾ ಇವ್ರಿಗೇನಾದ್ರು ಇಷ್ಟ ದೇವರಿದ್ದರೆ ಸಹ ಇವರು ಅದಕ್ಕೆ ಮೊರೆ ಹೋಗ್ಬೋದು. ಬಟ್ ಏನಂದರೆ ಮನಸಾರೆ ಬಿಚ್ಚಿ ಮಾತಾಡಬೇಕು.
ಓಕೆ, ಇಲ್ಲ ಅಂತಂದರೆ ಇವ್ರು ಎಲ್ಲ ಎಮೋಷನ್ಸ್ ನಾನು ಹೈಡ್ ಮಾಡ್ಕೋತಾ ಏನಾಗುತ್ತೆ, ಒಂದಿನ ಇವ್ರಿಗೇನೆ ಒಂದು ರೀತಿಯ ಒಂದು ಪ್ರೆಷರ್ ಜಾಸ್ತಿ ಆಗಿ ಕೆಲವೊಮ್ಮೆ ಹೇಳಬೇಕು ಅಂದರೆ ತುಂಬ ಎಕ್ಸ್ಟ್ರೀಮ್ ಲೆವೆಲ್ಸ್ಗೆ ಹೋಗಿರ್ತಕ್ಕಂಥ ಸನ್ನಿವೇಶಗಳನ್ನು ಸಹ ನಾನು ನೋಡಿದ್ದೀನಿ. ಸೊ ಹಾಗಾಗಿ ಲೈಕ್ ಓಕೆ, ಇನ್ನೇನು ಡಿಪ್ರೆಷನ್ ಆಗ್ತಿದೆ ಅನ್ನೋವಾಗಲೇ ಅದಕ್ಕೆ ಒಂದು ಮಾರ್ಗವನ್ನು ಕಂಡುಕೊಳ್ಳೋದು ಅತ್ಯುತ್ತಮ. ಆ್ಯಂಡ್ ತುಂಬ ಎಫರ್ಟ್ಸ್ ಹಾಕಬೇಕು ನಿಮ್ಮ ಒಂದು ಪರ್ಸನ್. ಓಕೆ, ಸೊ ಹೇಳಬೇಕು ಅಂತಂದರೆ ಇವ್ರಿಗೆ ಎಲ್ಲ ನಾನು ಏನು ಹೇಳಿದೆ, ಒಂದು ಲಿಸ್ಟ್ ಆಫ್ ಆಸೆಗಳೇನಿದೆ, ಓಕೆ, ಹಣಕಾಸಿಂದು, ಇವರಿನ್ನೂ ಎಫರ್ಟ್ ಹಾಕಬೇಕಾಗುತ್ತೆ. ಇವ್ರೇನು ಎಫರ್ಟ್ ಹಾಕ್ತಿದ್ದಾರೆ, ಅವ್ರಿಗೆ ಅನ್ನಿಸ್ತಾ ಇದೆ ಓಕೆ ನನಗೆ ಯಾಕೆ ಇಷ್ಟೊಂದು ಸಮಸ್ಯೆ ಬರ್ತಾ ಇದೆ ಅಥವಾ ನಾನೇ ಏನಾದರೂ ತಪ್ಪು ಮಾಡಿದ್ದೀನ ಅಂತ. ಇಲ್ಲ, ಇವರು ಏನು ಸರಿಯಾದ ದಾರಿನಲ್ಲಿ ಎಫರ್ಟ್ಸ್ ಹಾಕಿದ್ರೆ ಮಾತ್ರ ರಿಸಲ್ಟ್ಸ್ ಅಂತಕ್ಕಂಥದ್ದು ಸಿಗೋದು. ಸೊ ಆ ಒಂದು ದಾರಿಯನ್ನು ಇವರು ಕಂಡುಕೋಬೇಕಾಗುತ್ತೆ ಮೊದಲು. ಓಕೆ, ಸೊ ನೋಡೋಣ ನಮ್ಮ ಏಂಜಲ್ಸ್ ಕಡೆಯಿಂದ ಯಾವ ಗೈಡೆನ್ಸ್ ಸಿಗ್ತಾ ಇದೆ ಈ ಒಂದು ವಿಚಾರಕ್ಕೆ. ಏಂಜಲ್ಸ್ ಗೈಡ್ ಮಾಡಿ. ಸೊ ವೇಟಿಂಗ್ ಎನರ್ಜೀಸ್ ಬರ್ತಾ ಇದೆ. ಸೊ ನಾನು ಹೇಳ್ದಂಗೆ ಇನ್ನೂ ಆ ಟೈಮ್ ಅಂತಕ್ಕಂಥದ್ದು ಬಂದಿಲ್ಲ, ವೆಯ್ಟ್ ಮಾಡಬೇಕು. ಆ್ಯಂಡ್ ಮೆಡಿಟೇಷನ್ ಬ್ರಿಂಗ್ಸ್ ಆನ್ಸರ್. ಅಂದರೆ ನಾನು ಹೇಳ್ದಂಗೆ ಇವರು ಅವರ ಹೈಯರ್ ಸೆಲ್ಫ್ ಜೊತೆ ಕನೆಕ್ಟ್ ಆಗಬೇಕು, ಹೈಯರ್ ಡಿಇಟಿ ಜೊತೆ ಕನೆಕ್ಟ್ ಆಗಬೇಕು. ಸೊ ದುರ್ಗಾ ಕವಚ ಖಂಡಿತವಾಗ್ಲೂ ಮಾಡ್ಕೊಳ್ಳೋದ್ರಿಂದ ಸಕ್ಸಸ್ ಸಹ ಇವ್ರಿಗೆ ಇಲ್ಲಿ ಸಿಗ್ತಾ ಇದೆ ಅಂತಾನು ಹೇಳ್ಬಹುದು. ಸೊ ಸದ್ಯಕ್ಕೆ ವೆಯ್ಟ್ ಮಾಡಿ. ಸೊ ನಿಮ್ಮ ಹೈಯರ್ ಸೆಲ್ಫ್ ಜೊತೆ ಕನೆಕ್ಟ್ ಆಗಿಬಿಟ್ಟು ಅದರಾದ್ಮೇಲೆ ನೀವು ಸಕ್ಸಸ್ಸನ್ನು ಕಾಣ್ತೀರಾ. ಸೊ ನಾನು ಏನು ಹೇಳಿದೆ, ಈ ಒಂದು ನೆಗೆಟಿವ್ ಎನರ್ಜೀಸ್ನ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಅವರು ಆರಾಧನೆಯನ್ನು ಮಾಡಬೇಕಾಗತ್ತೆ. ಓಕೆ, ಸೊ ಎಷ್ಟು ಮಂತ್ರ ಜಪವನ್ನು ಇವರು ಮಾಡ್ಕೋತಾರೆ ಅಷ್ಟೇ ಬೇಗ ಇವ್ರಿಗೆ ಆ ಒಂದು ಶಕ್ತಿ ಅಂತಕ್ಕಂಥದ್ದು ಸಿಗ್ತಾ ಹೋಗುತ್ತೆ. ಓಕೆ, ಸೊ ಎಸ್, ಖಂಡಿತ ಈ ಒಂದು ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಅನ್ಕೋತೀನಿ. ಸೊ ಯಾರೆಲ್ಲ ಈ ಒಂದು ಸಿಚುವೇಶನಲ್ಲಿ ಇದ್ದೀರಾ, ಓಕೆ, ಸೊ ನಿಮ್ಮ ಎನರ್ಜಿನ ಫಸ್ಟು ನೀವು ಇಂಪ್ರೂವ್ ಮಾಡ್ಕೋಬೇಕಾಗುತ್ತೆ. ತದನಂತರ ನೀವು ಏನು ಬೇಕೋ ನೀವು ಅದನ್ನು ಅಟ್ರ್ಯಾಕ್ಟ್ ಮಾಡ್ತಾ ಹೋಗ್ತೀರಾ. ಸೊ ಒಳ್ಳೆಯದಾಗಲಿ, ಆದಷ್ಟು ಬೇಗ ಎಲ್ಲರೂ ಈ ಒಂದು ಸಿಚುವೇಶನಿಂದ ಹೊರಗಡೆ ಬರಲಿ ಎಲ್ಲರೂ ಅಂತ ನಾನು ಆಶಿಸ್ತೀನಿ. ಸೊ ಗೈಸ್, ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್. ಐ ಹೋಪ್ ನಿಮಗೆ ಕನೆಕ್ಟ್ ಆಗಿದೆ. ಯಾರ ಜೊತೆ ಎಲ್ಲ ರೆಸೊನೇಟ್ ಆಯಿತು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಒಂದು ತಿಳಿಸ್ಬೋದು. ನೀವು ನಿಮ್ಗೇನಾದರೂ ಪರ್ಸ್ನಲ್ ರೀಡಿಂಗಿನ ಅವಶ್ಯಕತೆ ಇದೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರನ್ನು ಕೊಟ್ಟಿರ್ತೇನೆ, ಖಂಡಿತವಾಗಲೂ ಕಾಂಟ್ಯಾಕ್ಟನ್ನು ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ತಾಳ್ಮೆಯಿಂದ ವಿಡಿಯೋನ ಇಲ್ಲಿ ತನಕ ನೋಡಿದ್ದೀರಾ, ಸಪೋರ್ಟ್ ಮಾಡಿದ್ದೀರಾ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಾನು ನಿಮಗೆ ಸಿಗ್ತೀನಿ ಮುಂದಿನ ಒಂದು ವಿಡಿಯೋದಲ್ಲಿ. ಎಲ್ಲರಿಗೂ ನಮಸ್ತೆ. ಹರೇ ಕೃಷ್ಣ.